ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್. ಇದು ಆಹಾರವೇ ಆರೋಗ್ಯ. ನಾವು ತಿಂತಕ್ಕಂತ ಆಹಾರದಲ್ಲೇ ನಮ್ಮ ಆರೋಗ್ಯ ಇದೆ ಅಂತ ಹೇಳ್ತಾ ಬರೀ ಇವತ್ತ ನಾನ್ ನಿಮಗ್ ತೋರಿಸ್ತಕ್ಕಂತ ರೆಸಿಪಿ ಬಂದು ಬದ್ನೆಕಾಯಿ ಎಣ್ಗಾಯಿ ಪಲ್ಯ ನೋಡ್ರಿ. ಇದು ಒಂದ್ ರೀತಿ ತನ್ನದೇ ಆದ ಒಂದ್ ಹೆಸರನ್ನ ಪಡ್ಕೊಂಡೈತಿ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತ ಹೇಳ್ಬೋದು. ಯಾವ್ದೇ ಮದ್ವಿ ಆಗ್ಲಿ, ಸೀಮಂತ ಆಗ್ಲಿ, ಜವಳದ ಕಾರ್ಯ, ಟೋಟಲ್ ಆಗಿ ಹೇಳ್ಬೇಕಂದ್ರ ವಿತೌಟ್ ಬದ್ನಿಕಾಯಿ ಪಲ್ಯ ಯಾವ್ದು ಫಂಕ್ಷನ್ ಆಗಲ್ಲ ನಮಗ. ಸೊ ಅದ್ರೊಳಗು ಎಣ್ಣಿಗಾಯಿ ಪಲ್ಯ ಅಂದ್ರ ಅಂತೂ ಫುಲ್ ಖುಷಿಯಾಗಿ ಆರಾಮಾಗಿ ಏನೈತ್ ನೋಡ್ರಿ ಡಬಲ್ ಡಬಲ್ ಊಟ ಮಾಡ್ತಾರ. ಸೊ ಇವತ್ತ ನಾನ್ ಆ ರೆಸಿಪಿ ನಿಮ್ ಜೊತೆ ಶೇರ್ ಮಾಡಾತೀನಿ. ಬರ್ರಿ ಏನೇನ್ ಬೇಕಂತ ನೋಡ್ಕೊಂಡ್ ಬರೋಣ. ಮೊದ್ಲಿಗೆ ಇಲ್ಲಿ ಏನ್ ನೋಡ್ರಿ, ಬದ್ನಿಕಾಯಿನ ಎಣ್ಣಿಗಾಯಿ ಮಾಡಾಕ ಬದ್ನಿಕಾಯಿನ ಏನೈತಲ್ಲ ತಗೊಳುವಾಗ ಸೈಜ್ ಬಾಳ ಇಂಪಾರ್ಟೆಂಟ್ ಆಗತ್ತ. ಇಲ್ಲಿ ಏನ್ ನಾನ್ ನಿಮ್ಗ್ ತೋರ್ಸಾತೀನಿ ಮೀಡಿಯಂ ಐತ್ ನೋಡ್ರಿ. ಬಾಳ ದೊಡ್ಡದನು ಆದ್ರ ಸರಿ ಆಗಲ್ಲ, ಮತ್ ಬಾಳ ಸಣ್ಣ ತಗೊಂಡ್ರೆ ಅದು ಒಗುರಾಗಿರುತ್ತ. ಸೊ ಹಂಗಾಗಿ ಮೀಡಿಯಂ ಸೈಜ್ ತಗೋರಿ. ಅದಾದ್ಮೇಲೆ ನಾನು ಇಲ್ಲಿ ನೋಡ್ರಿ ಟೊಮೊಟೊನ ಕಟ್ ಮಾಡಿ ತಗೊಂಡಿನಿ. ಹಂಗ ಒಂದ್ 2 ಈರುಳ್ಳಿ ಕಟ್ ಮಾಡೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಎರಡೂನು ಕಟ್ ಮಾಡಿ ತಗೊಂಡಿ ನೋಡ್ರಿ. ಇಷ್ಟೇ, ಜಾಸ್ತಿ ಏನ್ ಬೇಕಾಗಿಲ್ಲ. ಬರೀ ಮಾಡೋದ್ ನೋಡೋಣ. ಮೊದ್ಲಿಗೆ ಇಲ್ಲಿ ಗ್ಯಾಸ್ನ ಆನ್ ಮಾಡ್ಕೊಂಡು ಒಂದ್ ಪ್ಯಾನ್ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಶೇಂಗಾನ ಹುರಿಬೇಕಾಗತ್ ನೋಡ್ರಿ. ಮತ್ತ ಹಂಗ ನಾ ನಿಮ್ಗ ಎಣ್ಗಾಯಿ ಮತ್ತೆ ತುಂಬಗಾಯಿ ಅಂತಾನು ಕರೀತಾರ. ಯಾಕೆ ಕರೀತಾರ ಅಂತಾನು ಹೇಳ್ತೀನಿ. ಶೇಂಗಾನ ಮೊದ್ಲಾಗಿ ಹುರ್ಕೊಂಡ್ ಬಿಡೋನು. ನೋಡ್ರಿ ಇಲ್ಲಿ ಬಾಳ ತೇನ್ ಆಗಂಗಿಲ್ಲ, 1 ನಿಮಿಷದ ಶೇಂಗಾ ಈ ರೀತಿ ಹುರಿತಾವು. ಈ ಶೇಂಗಾ ಹುರಿದಾದ್ಮೇಲೆ ಗ್ಯಾಸ್ನ ಆಫ್ ಮಾಡಿ ಸ್ವಲ್ಪ ಆರಾಕ್ ಇಟ್ಬಿಡ್ತೀನಿ ನೋಡ್ರಿ. ಆ ಕಡೆ ಶೇಂಗಾ ಆರಟ್ಟಿಗೆ ಬದ್ನಿಕಾಯಿನ ಕಟ್ ಮಾಡ್ಕೊಂಡ್ಬಿಡೋಣ ನಾವು. ಈ ರೀತಿ ಏನೈತ್ ನೋಡ್ರಿ, ಬದ್ನಿಕಾಯಿ ತುಂಬಿರುತ್ತಲ್ಲ ಇದನ್ನ ಸ್ವಲ್ಪ ಅರ್ಧ ಕಟ್ ಮಾಡ್ಬಿಟ್ಟು ಈ ರೀತಿ ಕಟ್ ಮಾಡ್ಕೋಬೇಕು. ಒಂದ್ 4 ಪೀಸ್ ಇಲ್ಲ ಅಂದ್ರ 6 ಪೀಸ್. ನಿಮಗ ಈ ಬದ್ನಿಕಾಯಿ ಹೋಳ ಏನದ ನೋಡ್ರಿ ಎಷ್ಟ್ ಬೇಕಾಗತ್ತ ಆ ಸೈಜಿನ ಮ್ಯಾಗ ಕಟ್ ಮಾಡ್ಕೋರಿ. ಇಲ್ಲ ಏನ್ ತೋರ್ಸಾತೀನಿ ನೋಡ್ರಿ, ನಾನು 4 ಪೀಸ್ ತಗೊಳತೀನಿ. ಯಾಕಂದ್ರೆ ಬದ್ನಿಕಾಯಿ ನಂದ್ ಹೆಂಗು ಸಣ್ಣದೈತಲ್ಲ, ಹಂಗಾಗಿ 4 ಪೀಸ್ ಬರಾಬರಿ ಆಕ್ಕಾವ ಅಂತ ಹೇಳಿ. ಈಗ ಸಣ್ಣದೊಂದ್ ಮಿಕ್ಸಿ ಜಾರ್ ತಗೊಂಡು ಸ್ವಲ್ಪ ಶೇಂಗಾ ಸಪ್ಪಿನ ಸುಲ್ಕೊಂಡಿ ನೋಡ್ರಿ. ಬೇಕಂದ್ರೆ ಹಂಗನೇ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಬಟ್ ನಾನು ಸ್ವಲ್ಪ ಸಿಪ್ಪಿನ ಸುಲಿದ್ ಬಿಟ್ಟು ಈಗ ಮಿಕ್ಸಿ ಜಾರಿಗೆ ಹಾಕೊಂಡ್ ಬರೋನು. ಇಲ್ಲಿ ಸ್ವಲ್ಪ 2 ಸ್ಪೂನ್ ಅಷ್ಟು ಕೆಂಪು ಖಾರ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಅರಿಶಿನ ಪುಡಿ. ನಾನು ಯಾವುದೇ ಮಸಾಲಾ ಯೂಸ್ ಮಾಡಿಲ್ಲ ಇಲ್ಲಿ. ನೀವು ಬೇಕಂದ್ರೆ ಸ್ವಲ್ಪ ಗರಂ ಮಸಾಲಾ ಸಹ ಯೂಸ್ ಮಾಡ್ಕೋಬಹುದು. ನನ್ನ ಅಡಿಗೆ ಒಳಗ್ ನೀವು ನೋಡಿರಿ ಜಾಸ್ತಿ ಮಸಾಲಾ ಯೂಸ್ ಮಾಡಂಗಿಲ್ಲ. ಸೊ ಹಂಗಾಗಿ ನಾನು ಹಾಕಿಲ್ಲ. ಅದಾದ್ಮೇಲೆ ಒಂದ್ ಅರ್ಧ ಕಪ್ನಷ್ಟು ನೀರ್ ಹಾಕಿ ಇದನ್ನ ಪೂರ್ತಿಯಾಗಿ ಏನೈತ್ ನೋಡ್ರಿ ಸಣ್ಣಗ ರುಬ್ಕೊಂಡ್ ಬರೋನು. ನೋಡ್ರಿ ಇಲ್ಲಿ ಪೇಸ್ಟ್ ಏನೈತಲ್ಲ ಈ ರೀತಿ ಆಗ್ಬೇಕು. ಈ ರೀತಿ ರುಬ್ಕೊಂಡ್ ಬಂದ್ಮೇಲೆ ಈ ಬದ್ನಿಕಾಯಿ ಏನೈತ್ ನೋಡ್ರಿ, ಈಗ ಅದನ್ನ ಅದ್ರೊಳಗ ತುಂಬ್ಕೋಬೇಕಾಗತ್ತ. ನಾನು ಈ ಪೇಸ್ಟ್ ನ ಒಂದ್ ಪ್ಲೇಟಿಗೆ ತಕೊಂಡ್ಬಿಡ್ತೀನಿ ನೋಡ್ರಿ. ತಕೊಂಡು ಈಗ ಈ ಬದ್ನಿಕಾಯಿಗೆ ತುಂಬ್ಕೊಳ್ಳೋನು. ಈ ರೀತಿ ಪೇಸ್ಟ್ ನ ಪೂರ್ತಿ ಬದ್ನಿಕಾಯಿಗೆ ತುಂಬಿ ಮಾಡೋದ್ರಲಿಂತ್ರ ನಮ್ ಕಡೆ ಏನೈತ್ ನೋಡ್ರಿ, ಎಣ್ಗಾಯಿ ಪಲ್ಯಗ ತುಂಬ ಬದ್ನಿಕಾಯಿನೂ ಅಂತಾರ, ತುಂಬ್ಗಾಯಿನೂ ಅಂತ ಕರೀತಾರ. ಅದು ನಮ್ಮ ಆಡು ಭಾಷೆದಾಗ ಕಾಯಿ ಹೋಗಿ ಗಾಯ ಆಗ್ಬಿಟ್ಟೈತಿ. ಯಾಕಂದ್ರೆ ತುಂಬ್ಗಾಯಿ ಎಣ್ಗಾಯಿ ಅಂತೇಳಿ ರೂಢಿ ಆಗ್ಬಿಟ್ಟೈತಿ ನಮಗ. ಈ ರೀತಿ ಐತ್ ನೋಡ್ರಿ ಹಿಂಗ. ಮತ್ತೆ ಎಣ್ಗಾಯಿ ಅಂತ ಯಾಕೆ ಕರೀತಾರಂತ ನಾನ್ ನಿಮ್ಗೆ ಈ ವಿಡಿಯೋದಾಗ ಪೂರ್ತಿಯಾಗಿ ಹೇಳ್ತೀನಿ ಅಂತ. ಈ ರೀತಿ ತುಂಬ್ಕೋಬೇಕಾಗತ್ ನೋಡ್ರಿ. ಆ ಪೇಸ್ಟ್ ಏನೈತಲ್ಲ 4 ಸೈಡ್ ಏನೈತಲ್ಲ ಪೂರ್ತಿಯಾಗಿ ಅದ್ರೊಳಗ್ ತುಂಬ್ಕೋಬೇಕು. ನಾನು ಇದನ್ನ ಪೂರ್ತಿಯಾಗಿ ಏನೈತಲ್ಲ ತುಂಬ್ಕೊಂಡ್ಮೇಲೆ ಮತ್ತ ನಿಮಗ ತೋರಿಸ್ತೀನಿ ನೋಡ್ರಿ. ಅಲ್ಲಿ ಸೈಡಿಗೆ ತುಂಬಿಟ್ಟು ನಾನು ವಾಪಸ್ ಬಂದು ಗ್ಯಾಸ್ನ ಆನ್ ಮಾಡಿ ಒಂದು ಕಡಾಯಿನ ಇಟ್ಕೊಂಡು ಇವಾಗ ಎಣ್ಣೆ ಹಾಕೊಳಕತ್ತೀನಿ ನೋಡ್ರಿ. ಒಂದ್ 3 ಸ್ಪೂನ್ ಎಣ್ಣೆ ತಗೊಳತೀನಿ ನಾನು. ನಿಮಗ ಬೇಕಂದ್ರೆ ಸ್ವಲ್ಪ ಎಣ್ಣೆ ಕಮ್ಮಿನ ಹಾಕೋರಿ. ಅದಾದ್ಮೇಲೆ ಸಾಸ್ವಿ ಹಾಕೊಂಡಿನಿ. ಸಾಸ್ವಿ ಸಿಡಿತಿದ್ದಂಗನ ಜೀರಿಗೆನ ಸೇರಿಸ್ಕೋರಿ. ನೋಡ್ರಿ ಇಲ್ಲಿ ಜೀರಿಗೆ ಸಾಸ್ಮಿ ಸಿಡಿತು. ಇವಾಗ ಏನೈತ್ ನೋಡ್ರಿ ಉಳ್ಳಾಗಡ್ಡಿನ ಹಾಕೊಳ್ಳೋನು. ಅದ ನೀವೇನ್ ಈರುಳ್ಳಿ ಅಂತ ಕರಿತೀರಿ ನೋಡ್ರಿ, ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಾಗುವವರೆಗೂ ಏನೈತಲ್ಲ ಸ್ವಲ್ಪ ಬೇಯ್ಬೇಕು. ಸ್ವಲ್ಪ ಒಂಚೂರ್ ಈ ರೀತಿ ಏನೈತಲ್ಲ ಮಿಕ್ಸ್ ಮಾಡ್ಕೊಂತ ಇರೋನು. ಬಾಳ ಜಲ್ದಿ ಬೇಯ್ದ್ ಬಿಡ್ತಾವ ನೋಡ್ರಿ. ಬೇಯ್ತಿದ್ದಂಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡು ಅದ್ರ ಜೊತೆ ಚಂದಾಗ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಅದ್ರೊಳಗ್ ಬಿಸಿ ಬಿಸಿ ಜೋಳದ ರೊಟ್ಟಿ ಈ ರೀತಿ ಎಣ್ಗಾಯಿ ಪಲ್ಯ ಇತ್ತಂದ್ರ ಸೈಡ್ ಊಟ ಬೇರೆ ಏನೋ ನೆನಪಾಗಂಗಿಲ್ಲ. ಇಲ್ಲಿ ನೋಡ್ರಿ ಉಳ್ಳಾಗಡ್ಡಿ ಏನೈತ್ಲ ಸ್ವಲ್ಪ ಸಾಫ್ಟ್ ಆಗ್ತಿದ್ದಂಗನ ಕರಿಬೇವಿನ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡೆ ನಾನು. ಈಗ ಟಮಾಟಿ ಹಾಕೊಳತೀನಿ ನೋಡ್ರಿ. ಟಮಾಟಿ ಸ್ವಲ್ಪ ಬೇಯ್ತಿದ್ ಜಲ್ದಿನ. ಹಂಗ ಒಂಚೂರು ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋನು. ಟಮಾಟಿ ಪೂರ್ತಿಯಾಗಿ ಬೇಯೋವರೆಗೂ ಏನ್ ಕಾಯೋದ್ ಬೇಡ್ರಿ. ಯಾಕಂದ್ರ ಬದ್ನಿಕಾಯಿ ಜೊತೆ ಏನೈತಲ್ಲ ಅದು ಸಹ ಬೇಯ್ತೈತಿ. ಇಷ್ಟ ಆದ್ರ ಸಾಕು. ಇವಾಗ ಬದ್ನಿಕಾಯಿ ನೋಡ್ರಿ ತುಂಬಿಟ್ಕೊಂಡಿರುವಂತ ಬದ್ನಿಕಾಯಿ ಏನದಾವಲ್ಲ ನಾವು ಇದನ್ನ ಕಡಾಯಿ ಒಳಗೆ ಇಟ್ಕೊಳ್ಳೋನು. ಈ ರೀತಿ ಒಂದೊಂದ್ ಏನೈತಲ್ಲ ಇಟ್ಕೊಂತ ಹೋಗೋನು. ನಮ್ ಮನ್ಯಾಗ ಒಂದ್ ರೀತಿ ಬದ್ನಿಕಾಯಿ ಪಲ್ಯ ಅಂದ್ರ ಹಬ್ಬ ಇದ್ದಂಗ. ಜಾಸ್ತಿ ಜನ ಇಲ್ಲ ಅಂತಂದ್ರುನು ಎಷ್ಟು ಮಾಡಿದ್ರು ಅದನ್ನ ಖಾಲಿ ಮಾಡ್ತಾರ. ಯಾಕಂದ್ರ ಅಷ್ಟ್ ಇಷ್ಟ ಪಟ್ಟು ತಿಂತಾರ. ಇವಾಗ ನೋಡ್ರಿ ಬದ್ನಿಕಾಯಿನ ಎಲ್ಲಾ ಇಟ್ಕೊಂಡ್ಮೇಲೆ ಮಿಕ್ಸ್ ಮಾಡ್ಬಿಡೋಣ ನಾವು.
ಇದನ್ನ ಸದ್ಯಕ್ಕೆ ನಾವು ನೀರ್ ಹಾಕೋದ್ ಬೇಡ. ಇವಾಗೇ ನಿಮ್ಗ್ ಅಲ್ಲಿ ಸೈಡಿಗೆ ಕಾಣ್ಸತ್ ನೋಡ್ರಿ ಎಣ್ಣಿ ಇದು ಅದ್ರೊಳಗೇನೆ ಬೇಯ್ಬೇಕು. ಬದ್ನಿಕಾಯಿಗೆ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಕಡೆ ಎಣ್ಣಿಗಾಯಿ ಪಲ್ಯ ಅಂತ ಕರೀದಕ್ ಇನ್ನೊಂದ್ ಎಕ್ಸಾಂಪಲ್ ಅಂದ್ರೆ ಇದೆ ನೋಡ್ರಿ. ನಾವು ಸಡನ್ಲಿ ಈಗ ಇದು ಮಿಕ್ಸ್ ಆದ್ಮೇಲೆ ಇದಕ್ ನೀರ್ ಸೇರಿಸ್ಕೊಳಲ್ಲ. ಇದು ಒಂದ್ 2 ನಿಮಿಷ ಎಣ್ಣಿ ಒಳಗ ಬೇಯ್ಬೇಕಾಗತ್ ನೋಡ್ರಿ. ಸೊ ಹಂಗಾಗಿ ಬದ್ನಿಕಾಯಿ ಎಣ್ಣಿ ಒಳಗ ನೋಡ್ರಿ ಇವಾಗ ಬೇಯ್ದ್ಮೇಲೆ ಹೆಂಗ್ ಕಾಣ್ಸುತ್ತ. ನಾನೊಂದ್ 2 ನಿಮಿಷ ಬಿಟ್ಟು ತೆಗದೆ. ಅದ್ರ ಸಲುವಾಗಿ ಇದನ್ನ ನಾವು ಬದ್ನಿಕಾಯಿ ಎಣ್ಗಾಯಿ ಅಂತ ಕರಿತೀವಿ. ಇವಾಗ ನಿಮ್ಗೆ ಇಲ್ಲಿ ಆಲ್ಮೋಸ್ಟ್ ಕಾಣ್ತಿರ್ಬೋದ್ ನೋಡ್ರಿ. ಇದು ಇಷ್ಟು ಏನೈತಲ್ಲ ಚಂದ ಎಣ್ಣೆಗ್ ಐತಲ್ಲ ಮಸ್ತ್ ಬೇದೈತಿ. ಅದ್ರೊಳಗೆ ಎಣ್ಗಾಯಿ ಪಲ್ಯ ಮಾಡುವಾಗ ನಮ್ಗ್ ಅನಸ್ತಿರ್ತ ಯಾವಾಗಾದ್ರೂ ತಿನ್ಲ ಅಂತೇಳಿ ಅಷ್ಟು ಖುಷಿಯಾಗಿರುತ್ತ. ಇವಾಗ ಅದು ಇನ್ನೂ ಸ್ವಲ್ಪ ಪೇಸ್ಟ್ ಉಳ್ಕೊಂಡಿತ್ ನೋಡ್ರಿ ಶೇಂಗಾ ಪೇಸ್ಟ್. ಅದನ್ನ ಏನೈತಲ್ಲ ಮಿಕ್ಸ್ ಮಾಡಿ ನೀರ್ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಹಾಕೊಂಡ್ ಬಿಡೋಣ ಉಳ್ದಿದ್ದು. ಪೂರ್ತಿಯಾಗಿ ನಾನು ಸೇರಿಸ್ಕೊಂಡ್ಬಿಡ್ತೀನಿ ನೋಡ್ರಿ ಇವಾಗ. ನಿಮಗ ನೀರ್ ಇನ್ನೂ ಏನೈತಿಲ್ಲ ಬದ್ನಿಕಾಯಿ ಸ್ವಲ್ಪ ಜಾಸ್ತಿ ಇದ್ರದ್ ಏನೈತಲ್ಲ ನೀರ್ ಬೇಕಂದ್ರ ಹೆಸರು. ಅದನ್ನ ನೀವೇನೈತಲ್ಲ ಪೇಸ್ಟ್ ಏನಂತ ಕರಿತಿರಲ್ಲ ನಾವ್ ಅದನ್ನ ಹೆಸರು ಅಂತೀವಿ. ಅದು ಸ್ವಲ್ಪ ಬೇಕಾದ್ರೆ ಇನ್ನೂ ಸ್ವಲ್ಪ ನೀರ್ ಸೇರಿಸ್ಕೋಬಹುದು. ಇದು ಸ್ವಲ್ಪ ಮೊದ್ಲಿಗೆ ಏನೈತ್ ನೋಡ್ರಿ ಮಿಕ್ಸ್ ಮಾಡ್ಕೊಂಡ್ ಬಿಡೋನು. ಅದ್ರ ಮೇಲೆ ನಮಗ ಥಿಕ್ನೆಸ್ ಗೊತ್ತಾಗತ್ತ. ಇಷ್ಟ ಗಟ್ಟಿ ಸಾಕ ಇನ್ನೂ ತಿಳು ಬೇಕಾ ಅಂತ ಹೇಳ್ಕೆಸಿಂದ. ಇವಾಗ ಇದನ್ನ ಬೇಯಕ್ ಬಿಡ್ಬೇಕು ನೋಡ್ರಿ ನಾವು. ಬೇಯಕ್ ಬಿಡಕ್ಕಿನ್ನ ಮುಂಚೆಕ ಈ ರೀತಿ ಏನೈತಲ್ಲ ಪೂರ್ತಿಯಾಗಿ ಒಂದೇ ಸಮ ಮಾಡ್ಕೊಂಡ್ಬಿಡೋಣ ಬದ್ನಿಕಾಯಿ. ಯಾಕಂದ್ರೆ ಇವ್ ಎರಡು ಸೈಡ್ ನೀಟಾಗಿ ಬೇಯ್ಬೇಕಲ್ಲ. ಸ್ವಲ್ಪ ನೀರ್ ಸೇರಿಸ್ಕೊಳತೀನಿ ಬೇಯೋವರೆಗೂನು ಅಷ್ಟೇ. ಬೇಯ್ದ್ಮೇಲೆ ಅದು ನೀರೆಲ್ಲಾ ಹೀರ್ಕೊಂಡ್ ಬಿಟ್ಟಿರತ್ ನೋಡ್ರಿ. ಆಮೇಲೆ ಅದೇ ಇದಕ್ ಬಂದ್ಬಿಡತ್ತ. ಇದು ಜಾಸ್ತಿ ಹೊತ್ತು ಬೇಯಿಸೋದ್ ಬೇಡ. 1 ನಿಮಿಷ ನೀವು ಮುಚ್ಚಿ ಈ ರೀತಿ ಬೇಯಿಸೋದ್ರಿಂತ್ರ ಜಲ್ದಿ ಬೇಯ್ತೈತಿ. ಇದು ಬೇಸನ್ ಇವಾಗ ನೋಡ್ರಿ ಇಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಡಾಕ್ ಸ್ಟಾರ್ಟ್ ಮಾಡೈತಿ. ಇದ್ರ ಅರ್ಥ ಇದು ಬೇಯಕ್ ಸ್ಟಾರ್ಟ್ ಆಗೈತಿ. ಬಟ್ ಆದ್ರೆ ಇದು ಇನ್ನೂ ಪೂರ್ತಿಯಾಗಿ ಬೆಂದಿಲ್ಲ ನೋಡ್ರಿ. ಯಾಕಂದ್ರೆ ಬದ್ನಿಕಾಯಿ 2 ಸೈಡ್ ಬೇಯ್ಬೇಕಲ್ಲ. ಸೊ ಇವಾಗೇನ್ ಹಾಕಿದೀವಲ್ಲ ಬದ್ನಿಕಾಯಿ ಇನ್ನೊಂದ್ಸರಿ ಈ ರೀತಿ ಹೊಳಿಶಿ ಹಾಕ್ಬಿಡೋನು. ಹೊಳಿಶಿ ಹಾಕ್ಬಿಟ್ಟಿದ ನಮಗ್ ಇದ್ ಏನೈತಿ ನೋಡ್ರಿ ನಿಮ್ ಗ್ರೇವಿ ಕಾಣತ್ತ. ಇನ್ನೊಂದ್ ಚೂರ್ ಇದು ಗಟ್ಟಿಯಾಗಿ ಬರ್ಬೇಕಿದು. ಯಾವ್ದು ಅದ್ರೊಳಗ ನಮ್ ಕಡೆ ಯಾವ್ದು ಸೀಸನ್ ಇಲ್ಲ ಬದ್ನಿಕಾಯಿ ಸಿಗಂಗಿಲ್ಲ ಅಂತ ಮಾತೇ ಇಲ್ಲ. ಇವಾಗ ಒಂದ್ ಪ್ಲೇಟ್ ತಗೊಂಡು ಮುಚ್ಚಿಬಿಡೋನು. ಮುಚ್ಚಿ ಇದನ್ನು ಸೇಮ್ ಒಂದೇ ನಿಮಿಷ ಬೇಯಿಸೋನು. ನೋಡ್ರಿ ಇಲ್ಲಿ ಸೈಡ್ ಎಲ್ಲಾ ಎಣ್ಣೆ ಬಿಟ್ಕೊಳಕ್ ಸ್ಟಾರ್ಟ್ ಆಗೈತಿ. ಮಸ್ತ್ ಆಗೈತಿ. ಇನ್ನೇನ್ ಜಾಸ್ತಿ ಏನೈತಿ ನೋಡ್ರಿ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸೋದೇನ್ ಬೇಕಾಗಂಗಿಲ್ಲ. ಯಾಕಂದ್ರೆ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊಂತ ಹೋದ್ಬಿಟ್ವಿ ಅಂದ್ರ ಅದು ಸೈಡಲ್ಲೆಲ್ಲಾ ಅಂಟ್ಕೊಳತೈತಿ ನೋಡ್ರಿ. ಅದೆಲ್ಲಾ ಬಿಟ್ಕೊಂಡ್ಬಿಡುತ್ತೆ ಎಣ್ಣೆ ಬಿಡಾಕ್ ಸ್ಟಾರ್ಟ್ ಆಗತ್ತ. ಈ ಬದ್ನಿಕಾಯಿ ಪಲ್ಯ ಅಷ್ಟೇ ಅಂತಲ್ರಿ ಯಾವ್ದೋ ಪಲ್ಯ ಮಾಡ್ಲಿ ಸಾಂಬಾರ್ ಮಾಡ್ಲಿ ನಾವ್ ಏನ್ ಹಾಕಿರೋ ಎಣ್ಣೆ ಐತ್ ನೋಡ್ರಿ ಅದ ಪೂರ್ತಿ ಬಿಡ್ಬೇಕು. ಅವಾಗ್ಲೇ ನಮಗ್ ಗೊತ್ತಾಗತ್ತ ಇದು ಬೆಂದೈತಿ ಅಂತೇಳಿ. ಯಾವಾಗ ಅದು ಪೂರ್ತಿ ಬೇಯ್ತೈತಿ ಯಾವ್ದತ್ನು ಎಣ್ಣೆ ಅದ್ ಇಟ್ಕೊಳಂಗಿಲ್ಲ. ಇಲ್ಲಿ ನಿಮಗ್ ಅನ್ಸುತ್ತ ಇದು ಬಂದು ಪರ್ಫೆಕ್ಟ್ ಆಯ್ತ್ ನೋಡ್ರಿ. ಇವಾಗ ಪೂರ್ತಿಯಾಗಿ ಎಣ್ಣೆ ಬಿಟ್ಟು ಆಲ್ಮೋಸ್ಟ್ ಇದು ಬದ್ನಿಕಾಯಿ ನಿಮ್ಗ್ ಕಾಣಿಸ್ತಾ ಮೆತ್ತಗ್ ಆಗ್ಬಿಟ್ಟಾವ ಎಲ್ಲಾ ಬೆಂದು. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಂಡು ಒಂದ್ ಪ್ಲೇಟಿಗೆ ತಕೊಂಡ್ ಬಿಡ್ತೀನಿ ನೋಡ್ರಿ. ಈ ಬದ್ನಿಕಾಯಿ ರೆಸಿಪಿ ನಿಮಗೆ ಏನಾದ್ರೂ ಇಷ್ಟ ಆದ್ರ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ. ಮತ್ತ ಈ ಬದ್ನಿಕಾಯಿ ಸ್ಪೆಷಲ್ ರೆಸಿಪಿ ಜೊತೆ ನನಗೆ ಇನ್ನೊಂದ್ ವಿಷಯ ಅಂದ್ರ ನಿಮಗ್ ಹೆಂಗ್ ಅನಿಸ್ತ ಅಂತ ಕಮೆಂಟ್ ಬಾಕ್ಸ್ ಒಳಗ ತಿಳಿಸ್ರಿ. ಯಾಕಂದ್ರ ನನ್ ಕಮೆಂಟ್ ಬಾಕ್ಸ್ ಇಷ್ಟ ದಿನ ಆಫ್ ಆಗಿತ್ತು ಇವಾಗ ಆನ್ ಆಗೈತಿ. ಮತ್ ನಿಮಗ್ ಯಾವ್ದಾದ್ರು ರೆಸಿಪಿ ಬೇಕಂದ್ರ ನನ್ ಕಮೆಂಟ್ ಬಾಕ್ಸ್ ಒಳಗ ತಿಳಿಸ್ರಿ. ನಾನ್ ನಿಮ್ಗ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.